ಶ್ರೀಮಂತರ ಕನಸನ್ನು ನನಸು ಮಾಡ್ಬೋದು ಅಂತೇಳಿ ಒಂದು ಡಿ ಅಕಾಡೆಮಿ ಶೇರ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಟ್ರೇಡ್ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಸುಮ್ಮನೆ ಕಷ್ಟಪಡ್ತಾ ಇದ್ದೆ. ಒಳ್ಳೆ ಕೋಚಿಂಗ್ ಕೊಟ್ಟರು. ಮನೋಜ್ ಸರ್ ಎಂಥ ಕೋಚರ್ ಅಂದರೆ ನಿಜವಾಗಿ ಅದು ಅಲ್ಟಿಮೇಟ್. TIDI ಅಕಾಡೆಮಿಯ ಅತ್ಯುತ್ತಮ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ತರಬೇತಿಗಾಗಿ ಈ ನಂಬರ್ಸ್ಗೆ ಕಾಲ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮೈಕ್ರೋಸಾಫ್ಟ್ ಸಾಫ್ಟ್ವೇರ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಇಡೀ ಜಗತ್ತು ಅಲ್ಲೋಲ ಕಲ್ಲೋಲ ಆಗಿದೆ. ಸೈಫೈ ಸಿನಿಮಾಗಳಲ್ಲಿ ತೋರಿಸಿದ ಹಾಗೆ ಇಡೀ ಜಗತ್ತು ಸೈಬರ್ ದಾಳಿಗೊಳಗಾದಂತೆ ಫೀಲ್ ಮಾಡ್ತಾ ಇದೆ. ಕ್ಲೌಡ್ ಸ್ಟೋರೇಜ್ನ ದೋಷದಿಂದ ಅಮೆರಿಕ, ಭಾರತ, ಬ್ರಿಟನ್ ಸೇರಿ ಜಗತ್ತಿನಾದ್ಯಂತ ಏರ್ಲೈನ್, ಬ್ಯಾಂಕಿಂಗ್, ಷೇರುಪೇಟೆ ಸೇರಿ ಹಲವು ಕ್ಷೇತ್ರಗಳಲ್ಲಿ ಸಮಸ್ಯೆ ಆಗಿದೆ. ಬಹುತೇಕ ಕಡೆ ಮೈಕ್ರೋಸಾಫ್ಟ್ ವಿಂಡೋಸ್ ಗ್ರಾಹಕರ ಕಂಪ್ಯೂಟರ್ಗಳೇ ಓಪನ್ ಆಗ್ತಾ ಇಲ್ಲ. ಬ್ಲೂ ಸ್ಕ್ರೀನ್ ಎರರ್ ತೋರಿಸ್ತಾ ಇದೆ. ಅದರಲ್ಲೂ ವಿಂಡೋಸ್ 10 ಬಳಸ್ತಿರೋ ಗ್ರಾಹಕರಿಗೆ ಜಾಸ್ತಿ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಅನೇಕ ಕಚೇರಿಗಳಿಗೆ ವರ್ಕ್ ಮಾಡೋಕೆ ಕಷ್ಟ ಆಗ್ತಾ ಇದೆ. ಅಮೆರಿಕದ ಫ್ರಂಟಿಯರ್ ಏರ್ಲೈನ್ 147 ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಿದೆ. 45% ಫ್ಲೈಟ್ಗಳು ಡಿಲೇ ಆಗಿವೆ. ಬ್ರಿಟನ್, ಆಸ್ಟ್ರೇಲಿಯಾ ಸೇರಿ ಜಗತ್ತಿನಲ್ಲಿ ಹಲವಾರು ಫ್ಲೈಟ್ಗಳು ಸಂಚಾರವನ್ನೇ ನಿಲ್ಲಿಸಿವೆ. ಯುರೋಪ್ನ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣಗಳಲ್ಲಿ ಒಂದಾದ ಆಮ್ಸ್ಟರ್ಡ್ಯಾಮ್ ಏರ್ಪೋರ್ಟ್ನಲ್ಲೂ ಕೂಡ ವಿಮಾನಗಳು ನಿಂತ್ಕೊಂಡಿವೆ. ಭಾರತದಲ್ಲೂ ವಿಮಾನ ಟಿಕೆಟ್ಗಳ ಬುಕ್ಕಿಂಗ್ ಕೂಡ ಆಗ್ತಾ ಇಲ್ಲ. ಹಾಗೆ ಬೋರ್ಡಿಂಗ್ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಹೀಗಾಗಿ ಇಂಡಿಗೋ, ಸ್ಪೈಸ್ ಜೆಟ್ ಸೇರಿದಂತೆ ಹಲವಾರು ಏರ್ಲೈನ್ಗಳ ವಿಮಾನ ಸಂಚಾರದಲ್ಲಿ ವಿಳಂಬ ಆಗಿದೆ. ಮ್ಯಾನ್ಯುವಲ್ ಬೋರ್ಡಿಂಗ್ ಮಾಡ್ತಾ ಇದ್ದಾರೆ. ಷೇರು ಮಾರುಕಟ್ಟೆ, ಬ್ಯಾಂಕಿಂಗ್ ಕ್ಷೇತ್ರದ ಮೇಲೂ ಕೂಡ ಪರಿಣಾಮ ಆಗಿದೆ. ಅಮೆರಿಕದ ಬಹುತೇಕ ಭಾಗಗಳಲ್ಲಿ 911 ಎಮರ್ಜೆನ್ಸಿ ಸರ್ವಿಸ್ ಕೂಡ ಸ್ಥಗಿತ ಆಗಿದೆ. ಬ್ರಿಟನ್ನ ಪ್ರತಿಷ್ಠಿತ ಸ್ಕೈ ನ್ಯೂಸ್ ಮಾಧ್ಯಮ ಕೂಡ ಸುದ್ದಿ ಪ್ರಸಾರ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ. ಲೈವ್ ಹೋಗೋಕೇನೆ ಸಮಸ್ಯೆ ಆಗ್ತಾ ಇದೆ. ಸುದ್ದಿ ಏಜೆನ್ಸಿ ಅಸೋಸಿಯೇಟೆಡ್ ಪ್ರೆಸ್ ಕೂಡ ಸಮಸ್ಯೆಯನ್ನು ಫೇಸ್ ಮಾಡಿದೆ. ಬ್ರಿಟನ್ನ ರೈಲು ವ್ಯವಸ್ಥೆ ಕೂಡ ನಿಂತು ಹೋಗಿದೆ. ಸದ್ಯ ಮೈಕ್ರೋಸಾಫ್ಟ್ ಈ ಸಂಬಂಧ ತನಿಖೆ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ಅದನ್ನು ಸರಿಪಡಿಸ್ತೀವಿ ಅಂತ ಹೇಳಿದೆ. ವರದಿಗಳ ಪ್ರಕಾರ ಇದು ಮೈಕ್ರೋಸಾಫ್ಟ್ನಿಂದ ಅಲ್ಲ, ಬದಲಾಗಿ ಸೈಬರ್ ದಾಳಿಗಳನ್ನು ತಡೆಯುವ ಸ್ಟ್ರೈಕ್ ಅನ್ನೋ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿಕೊಂಡವರಲ್ಲಿ ಈ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಆರಂಭಿಕ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನಷ್ಟೇ ಸ್ಪಷ್ಟ ಚಿತ್ರಣ ಸಿಗಬೇಕಾಗಿದೆ. ಭಾರತದ ಮಗ್ಗುಲಲ್ಲೇ ಇರೋ ನೆರೆಯ ಬಾಂಗ್ಲಾದಲ್ಲಿ ಭಾರಿ ಹಿಂಸಾಚಾರ ಶುರುವಾಗಿದೆ. ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ವಿರುದ್ಧ ಶುರುವಾದ ವಿದ್ಯಾರ್ಥಿಗಳ ಪ್ರತಿಭಟನೆ ಈಗ ಅಕ್ಷರಶಃ ಬಾಂಗ್ಲಾವನ್ನ ಬೆಂಕಿಯ ಕೆನ್ನಾಲಿಗೆಗೆ ತಳ್ಳಿಬಿಟ್ಟಿದೆ. ಸರ್ಕಾರದ ಪರ ವಿದ್ಯಾರ್ಥಿ ಸಂಘಟನೆಗಳು, ವಿರೋಧ ಇರೋ ಸಂಘಟನೆಗಳು ಹಾಗೂ ಪೊಲೀಸರ ನಡುವೆ ಸಂಘರ್ಷ ಆಗಿ ಕನಿಷ್ಠ 39 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಬಂದು ಮನವಿ ಮಾಡಿದ್ರು ಅಂತ ವಿದ್ಯಾರ್ಥಿಗಳು ಸರ್ಕಾರದ ಟಿವಿ ಕಚೇರಿಗೆ ಬೆಂಕಿ ಇಟ್ಟಿದ್ದಾರೆ. ಪರಿಣಾಮ ಅಲ್ಲಿದ್ದ 60 ವಾಹನಗಳು ಸುಟ್ಟು ಬೂದಿಯಾಗಿವೆ. ಅನೇಕ ಸರ್ಕಾರಿ ಕಟ್ಟಡಗಳು ಬೆಂಕಿಗೆ ಆಹುತಿಯಾಗಿವೆ. ಅಂದಹಾಗೆ ಇದೆಲ್ಲ ಶುರುವಾಗಿತ್ತು ಬಾಂಗ್ಲಾ ಸರ್ಕಾರದ ಮೀಸಲಾತಿ ನಿರ್ಧಾರದಿಂದ. ಕಳೆದ ತಿಂಗಳು ಶೇಖ್ ಹಸೀನಾ ಸರ್ಕಾರ 1971 ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಹೋರಾಡಿದವರ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗಗಳಲ್ಲಿ 30% ಮೀಸಲಾತಿ ಕೊಡ್ತೀವಿ ಅಂತ ಆದೇಶ ಹೊರಡಿಸಿದ್ರು. ಇದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಯಿತು. ವಿದ್ಯಾರ್ಥಿಗಳ ಪ್ರಕಾರ ಈ ಮೀಸಲಾತಿಯಲ್ಲಿ ಹೆಚ್ಚಿನ ಪಾಲು ಶೇಖ್ ಹಸೀನಾ ಬೆಂಬಲಿಗರಿಗೆ ಹೋಗುತ್ತೆ. ಹೀಗಾಗಿ ಮೆರಿಟ್ ಆಧಾರದಲ್ಲಿ ಉದ್ಯೋಗ ಕೊಡಬೇಕು ಅಂತ ಪ್ರತಿಭಟನೆ ಶುರು ಮಾಡಿದ್ರು. 1 ತಿಂಗಳಿಂದ ಈ ಪ್ರತಿಭಟನೆಗಳು ನಡೀತಾನೆ ಇದ್ವು. ಆದರೆ ಸೋಮವಾರ ಢಾಕಾ ಯೂನಿವರ್ಸಿಟಿ ಬಳಿ ಸರ್ಕಾರದ ಪರ ಹಾಗೂ ವಿರುದ್ಧ ವಿದ್ಯಾರ್ಥಿ ಸಂಘಟನೆಗಳು ಮುಖಾಮುಖಿಯಾದ ಪರಿಣಾಮ ಪ್ರತಿಭಟನೆ ಹಿಂಸಾಚಾರದ ಸ್ವರೂಪ ಪಡ್ಕೊಂಡಿದೆ. ಸರ್ಕಾರಿ ಯೂನಿವರ್ಸಿಟಿಗಳನ್ನೇ ಬಂದ್ ಮಾಡಲಾಗಿದೆ. ಟೆಲಿಕಮ್ಯುನಿಕೇಷನ್ ಸಂಪರ್ಕಕ್ಕೆ ಭಾರಿ ಅಡಚಣೆ ಉಂಟಾಗ್ತಾ ಇದೆ. ಇಂಟರ್ನೆಟ್ ಸಂಪರ್ಕ ಕೂಡ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಹೀಗಾಗಿ ಬಾಂಗ್ಲಾದ ಯಾವುದೇ ಆನ್ಲೈನ್ ನ್ಯೂಸ್ ಪೋರ್ಟಲ್ಗಳು ಸುದ್ದಿಯನ್ನ ಪಬ್ಲಿಷ್ ಮಾಡೋಕ್ಕೂ ಆಗ್ತಾ ಇಲ್ಲ. ಈಗ ಆಲ್ರೆಡಿ ಭಾರತ ಸರ್ಕಾರ ಬಾಂಗ್ಲಾದಲ್ಲಿರೋ ಭಾರತೀಯರಿಗೆ ಗೈಡ್ಲೈನ್ಸ್ ಜಾರಿ ಮಾಡಿತ್ತು. ಇತ್ತ ಹಿಂಸಾಚಾರದಿಂದಾಗಿ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ತಮ್ಮ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ. ಮಹತ್ವದ ಬೆಳವಣಿಗೆಯಲ್ಲಿ ಅಮೆರಿಕ ಅಧ್ಯಕ್ಷೀಯ ರೇಸ್ನಿಂದ ಬೈಡೆನ್ ದೂರ ಸರಿಬಹುದು ಅಂತ ಹೇಳಲಾಗ್ತಿದೆ. ಬೈಡೆನ್ ಮಾನಸಿಕ ಹಾಗೂ ದೈಹಿಕ ಸ್ಥಿರತೆ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಎದ್ದಿದ್ವು. ಟ್ರಂಪ್ ಜೊತೆಗಿನ ಡಿಬೇಟ್ ನಂತರ ಇದಿನ್ನೂ ಹೆಚ್ಚಾಯಿತು. ಟ್ರಂಪ್ ಮೇಲಿನ ಹತ್ಯೆ ಯತ್ನದ ನಂತರವಂತೂ ಬೈಡೆನ್ ಗೆಲ್ಲೋಕೆ ಸಾಧ್ಯವೇ ಇಲ್ಲ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ. ಚುನಾವಣಾ ಪೂರ್ವ ಸಮೀಕ್ಷೆಗಳು ಕೂಡ ಅದನ್ನೇ ಹೇಳ್ತಾ ಇವೆ. 2020ನೇ ಇಸವಿಯಲ್ಲಿ ಡೆಮೊಕ್ರೆಟಿಕ್ ಭದ್ರಕೋಟೆ ವರ್ಜೀನಿಯಾ ರಾಜ್ಯದಲ್ಲಿ ಬೈಡೆನ್ ಟ್ರಂಪ್ಗಿಂತ
10 ಪಾಯಿಂಟ್ ಮುಂದೆ ಇದ್ರು. ಆದರೆ ಈ ಸಲ ಟ್ರಂಪ್ 2 ಪಾಯಿಂಟ್ನಿಂದ ಮುಂದೆ ಇದ್ದಾರೆ. ಹೀಗಾಗಿ ಡೆಮೊಕ್ರೆಟಿಕ್ ಪಾರ್ಟಿಯಲ್ಲಿ ಬೈಡೆನ್ ಕೆಳಗಿಳಿಯುವಂತೆ ಭಾರಿ ಒತ್ತಡ ಸೃಷ್ಟಿಯಾಗ್ತಾ ಇದೆ. ಈಗ ಬೈಡೆನ್ರ ಪರಮಾಪ್ತ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಕೂಡ ಬೈಡೆನ್ ಅಧ್ಯಕ್ಷ ಚುನಾವಣೆ ಗೆಲ್ಲೋ ಸಾಧ್ಯತೆಗಳು ತುಂಬಾ ಕ್ಷೀಣಿಸಿವೆ ಅಂತ ಹೇಳಿದಾರಂತೆ. ಆದರೆ ಕೆಳಗಿಳಿಯೋ ನಿರ್ಧಾರ ಬೈಡೆನ್ಗೆ ಬಿಟ್ಟಿದ್ದು ಅಂತ ಅವರು ಒಪಿನಿಯನ್ ನೀಡಿದಾರಂತೆ. ಇನ್ನು ಡೆಮೊಕ್ರೆಟಿಕ್ ಪಾರ್ಟಿಯಲ್ಲಿ ಪ್ರಭಾವಿಯಾಗಿರೋ ಮಾಜಿ ಸ್ಪೀಕರ್ ನ್ಯಾನ್ಸಿ ಪೆಲೋಸಿ ಕೂಡ ಬೈಡೆನ್ರನ್ನ ಕೆಳಗಿಳಿಸೋಕೆ ಪ್ರೆಷರ್ ಹಾಕ್ತಾ ಇದ್ದಾರೆ. ಡೆಮೊಕ್ರೆಟಿಕ್ ಪಾರ್ಟಿಯಲ್ಲಿ ಬೈಡೆನ್ ಗೆಲ್ಲಕ್ಕಾಗಲ್ಲ ಅನ್ನೋದನ್ನ ಸಕ್ರಿಯವಾಗಿ ಎಲ್ರಿಗೂ ತಿಳಿಸ್ತಾ ಇದ್ದಾರೆ. ಖುದ್ದು ಬೈಡೆನ್ ಜೊತೆಗೂ ಕೂಡ ಮಾತುಕತೆ ನಡೆಸ್ತಾ ಇದ್ದಾರೆ. ಡೆಮೊಕ್ರೆಟಿಕ್ ಪಾರ್ಟಿಯ ಹಿರಿಯ ಹಾಗೂ ಬೈಡೆನ್ ಆಪ್ತರಾದ ಸೆನೆಟ್ ನಾಯಕ ಚಕ್ ಶೂಮರ್, ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ನಾಯಕ ಹಕೀಮ್ ಜಫ್ರೀಸ್ ಕೂಡ ದೇಶದ ಹಿತಾಸಕ್ತಿಯಿಂದ ನೀವು ಕೆಳಗಿಳಿಯೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಅವ್ರ ಪಾರ್ಟಿಯವರೇ ಇಳಿರ್ರಿ ಸಾಕು ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ಇನ್ನು ಬೈಡೆನ್ರ ಮುಖ್ಯ ಸಲಹೆಗಾರ ಜೆಫ್ರಿ ಕಟನ್ಬರ್ಗ್ ಚುನಾವಣಾ ಪ್ರಚಾರಕ್ಕೆ ದೇಣಿಗೆನೂ ಹರಿದು ಬರ್ತಾ ಇಲ್ಲ ನಮಗೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಆರಂಭದಲ್ಲಿ ಸಿಕ್ಕಾಪಟ್ಟೆ ಹಠ ಮಾಡಿದ್ದ ಬೈಡೆನ್ ಈಗ ನಿಧಾನಕ್ಕೆ ಕೆಳಗಿಳಿಯೋದ್ರ ಬಗ್ಗೆ, ಸ್ಪರ್ಧೆಯಿಂದ ಹಿಂದೆ ಸರಿಯೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಸೀರಿಯಸ್ ಆಗಿ ಅನ್ನೋ ಮಾಹಿತಿ ಬರ್ತಾ ಇದೆ. ಅದರಲ್ಲೂ ಕೊರೋನಾ ಬಂದಿದೆ ಮತ್ತೆ ಅವರಿಗೆ, ಹಾಗಾಗಿ ಐಸೋಲೇಟ್ ಆಗಿದ್ದಾರೆ. ಅದಾದಾಗಿನಿಂದ ಬೈಡೆನ್ ಮನಸ್ಥಿತಿಯಲ್ಲೂ ಬದಲಾವಣೆ ಆಗಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಬೈಡೆನ್ ಇಳಿತಾರೋ ಇಲ್ವೋ ಅನ್ನೋದಕ್ಕಿಂತ ಯಾವಾಗ ಇಳಿತಾರೆ ಅನ್ನೋದಷ್ಟೇ ಉಳಿದಿರೋ ಕುತೂಹಲ ಅನ್ನೋ ಲೆಕ್ಕಾಚಾರ ಇದೆ. ಸೊ ಆಲ್ಮೋಸ್ಟ್ ಕೆಳಗಿಳಿಯೋದು ಗ್ಯಾರಂಟಿ ಅಂತ. ಇನ್ನು ಬೈಡೆನ್ ರಿಪ್ಲೇಸ್ ಮಾಡೋದು ಯಾರು, ಹಾಗಾದ್ರೆ ಯಾರು ಡೆಮೊಕ್ರೆಟಿಕ್ ಪಾರ್ಟಿಯಿಂದ ಅಧ್ಯಕ್ಷೀಯ ಅಭ್ಯರ್ಥಿ ಆಗ್ಬೋದು ಅಂತ ಕೇಳಿದ್ರೆ ವೈಸ್ ಪ್ರೆಸಿಡೆಂಟ್ ಕಮಲಾ ಹ್ಯಾರಿಸ್ ಮುಂದೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಬೈಡೆನ್ರ ಅರಳು ಮರಳಿನ ಸಮಸ್ಯೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಒಂದು ಇಂಟರ್ವ್ಯೂ ಕೊಡ್ತಾ ಇದ್ರು, ಅದರಲ್ಲಿ ಮಾತನಾಡ್ತಿರೋ ಟೈಮ್ನಲ್ಲಿ ನಾನು ಅಮೆರಿಕದಲ್ಲಿ ಹೇಗೆ ಎಲ್ಲ ಜನಾಂಗಗಳನ್ನು ಸಮಾನವಾಗಿ ನೋಡ್ತೀನಿ ಅಂತ ಹೇಳೋ ಬರದಲ್ಲಿ ಅದನ್ನು ಹೇಳೋಕೆ ಹೋಗ್ತಾ ಇದ್ರು ಅವರು. ಆಗ ತಮ್ಮ ರಕ್ಷಣಾ ಕಾರ್ಯದರ್ಶಿ ಅಥವಾ ಅಮೆರಿಕದ ರಕ್ಷಣಾ ಮಂತ್ರಿ ಅಂತ ಅನ್ಕೊಳ್ಳಿ ನೀವು, ಅವರ ಹೆಸರನ್ನೇ ಮರೆತಿದ್ದಾರೆ. ನಾನು ಅವರು ಅಂತ ಹೇಳಿ ಲಾಸ್ಟಿಗೆ ಆ ಕಪ್ಪು ಮನುಷ್ಯನನ್ನ ನಾನು ಇದು ಮಾಡಿದ್ದೀನಿ, ಡಿಫೆನ್ಸ್ ಸೆಕ್ರೆಟರಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಲಾಯ್ಡ್ ಆಸ್ಟಿನ್ ತನ್ನ ರಕ್ಷಣಾ ಮಂತ್ರಿಯ ಹೆಸರು ಅವ್ರಿಗೆ ನೆನಪಾಗಲಿಲ್ಲ, ಕಪ್ಪು ಮನುಷ್ಯನನ್ನ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸಿಕ್ಕಾಪಟ್ಟೆ ಬಯಸ್ಕೊಳ್ತಾ ಇದ್ದಾರೆ ಬೈಡೆನ್ ಎಲ್ಲರಿಂದ. ಈಗ ಏನೋ ಹತ್ಯೆ ಯತ್ನದ ನಂತರ ರಿಪಬ್ಲಿಕನ್ ಪಕ್ಷದ ಅಧಿಕೃತ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಟ್ರಂಪ್ ಮೊದಲ ಭಾಷಣ ಮಾಡಿದ್ದಾರೆ. ಮಿಲ್ವಾಕಿಯ ರಿಪಬ್ಲಿಕ್ ರಾಷ್ಟ್ರೀಯ ಸಮಾವೇಶದಲ್ಲಿ ಮಾತನಾಡಿದ ಟ್ರಂಪ್ ಮತ್ತೆ ಎಂದಿನಂತೆ ತಮ್ಮ ಸ್ಟೈಲ್ಗೆ ಇಳಿಸಿದ್ದಾರೆ. ಒಂದೇ ಒಂದು ಫೋನ್ ಕಾಲ್ನಲ್ಲಿ ನಾನು ಯುದ್ಧಗಳನ್ನು ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ಅಮೆರಿಕದಲ್ಲಿ ಐರನ್ ಡೋಮ್ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್, ಅಮೆರಿಕ ಇತಿಹಾಸದಲ್ಲೇ ಅತಿ ದೊಡ್ಡ ಗಡಿಪಾರು ಕಾರ್ಯಾಚರಣೆ ನಡೆಸ್ತೀನಿ ಅನ್ನೋ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ದೇಶಕ್ಕೆ ಬೇರೆ ಜನರು ಬರಲಿ, ಆದರೆ ಲೀಗಲ್ ಆಗಿ ಬರಬೇಕು, ಅಕ್ರಮವಾಗಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಅಮೆರಿಕದಲ್ಲಿರೋ ಅಕ್ರಮ ವಲಸಿಗರನ್ನೆಲ್ಲ ದೇಶದಿಂದ ಹೊರಗೆ ಹಾಕ್ತೀನಿ ಅಂತ ಹುಡುಗಿದ್ದಾರೆ. ಜೊತೆಗೆ ಇದೇ ವೇಳೆ ಬಾರ್ಡರ್ ಚಾರ್ಟ್ ಅಂದರೆ ಅಮೆರಿಕಗೆ ವಲಸೆ ಬಂದವರ ಅಂಕಿಅಂಶಗಳನ್ನು ಡಿಸ್ಪ್ಲೇ ಮೇಲೆ ತೋರಿಸಿ ಈ ಚಾರ್ಟ್ ಇರಲಿಲ್ಲ ಅಂದರೆ ನಾನಿವತ್ತು ಇರ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಅಂದಹಾಗೆ ಪೆನ್ಸಿಲ್ವೇನಿಯಾ ರ್ಯಾಲಿಯಲ್ಲಿ ಆ ಚಾರ್ಟ್ ತೋರಿಸೋಕೇನೆ ಟ್ರಂಪ್ ತಿರುಗಿದ್ರು. ಹಾಗಾಗಿ ಅವರ ಪ್ರಾಣ ಆಗುಳಿದಿತ್ತು. ಇನ್ನು ಈ ಭಾಷಣದಲ್ಲಿ ಟ್ರಂಪ್ ಕೊರೋನಾವನ್ನು ಮತ್ತೆ ಚೀನಿ ವೈರಸ್ ಅಂತ ಕರೆದಿದ್ದಾರೆ. ಮೋದಿ ರಷ್ಯಾ ಭೇಟಿ ಬೆನ್ನಲ್ಲೇ ಅಮೆರಿಕ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸುವ ವಿಚಾರವಾಗಿ ಬೆಂಬಲ ಕೊಡುವಂತೆ ಭಾರತಕ್ಕೆ ಒತ್ತಾಯ ಮಾಡಿದೆ. ರಷ್ಯಾ ಜೊತೆಗಿನ ಯುಕ್ರೇನ್ ಯುದ್ಧ ನಿಲ್ಲಬೇಕು, ಯುಕ್ರೇನ್ನಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಬೇಕು, ಈ ವಿಚಾರವಾಗಿ ನಾವು ಸಪೋರ್ಟ್ ಮಾಡುವಂತೆ ಭಾರತ ಸೇರಿದಂತೆ ನಮ್ಮ ಪಾರ್ಟ್ನರ್ ದೇಶಗಳನ್ನು ಒತ್ತಾಯ ಮಾಡ್ತೀವಿ ಅಂತ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ನ ಉಪ ಪ್ರಧಾನ ವಕ್ತಾರ ವೇದಾಂತ್ ಪಟೇಲ್ ಹೇಳಿದ್ದಾರೆ. ಜೊತೆಗೆ ರಷ್ಯಾಗೂ ಯುಕ್ರೇನ್ ಸಾರ್ವಭೌಮ ಪ್ರದೇಶದಲ್ಲಿರೋ ತಮ್ಮ ಸೇನೆಯನ್ನ ಹಿಂತೆಗೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಅಂದಹಾಗೆ ಜುಲೈ 8ನೇ ತಾರೀಕು PM ಮೋದಿ ರಷ್ಯಾಗೆ ಭೇಟಿ ನೀಡಿದ್ರು. ಅವಾಗಿಂದ ಅಮೆರಿಕ ಭಾರತ ನಮ್ಮ ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂತ ಹೇಳೋದನ್ನ ಜಾಸ್ತಿ ಮಾಡ್ತಾ ಇದೆ. ಗಾಜಾದಲ್ಲಿ ನಡೀತಾ ಇರೋ ಭೀಕರ ಯುದ್ಧದ ನಡುವೆ ಈಗ ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ನಲ್ಲಿ ಡ್ರೋನ್ ದಾಳಿಯಾಗಿದೆ. ಅದು ಕೂಡ ಟೆಲ್ ಅವೀವ್ನಲ್ಲಿರೋ ಅಮೆರಿಕ ರಾಯಭಾರ ಕಚೇರಿಯ ಸಮೀಪವೇ ಸ್ಫೋಟ ಉಂಟಾಗಿದೆ. ಘಟನೆಯಲ್ಲಿ ಒಬ್ಬರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅಲ್ಲದೆ 8 ಜನ ಗಾಯಗೊಂಡು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. 4 ಗಂಭೀರ ಪರಿಸ್ಥಿತಿಯಲ್ಲಿದ್ದಾರೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇರೋ ಇಸ್ರೇಲಿ ಸೇನೆ ಟೆಲ್ ಅವೀವ್ ಸಿಟಿ ಮೇಲೆ ಏರಿಯಲ್ ದಾಳಿ ಮಾಡೋಕೆ ಪ್ಲಾನ್ ಮಾಡಲಾಗಿತ್ತು. ಅದರ ಭಾಗವಾಗಿ ಈ ಘಟನೆ ಆಗಿದೆ ಅಂತ ಪ್ರಾಥಮಿಕ ತನಿಖೆ ಹೇಳಿಕೊಂಡಿದೆ. ಯೆಮೆನ್ನ ಹೌತಿಗಳು ಈ ದಾಳಿಯ ಹೊಣೆಯನ್ನು ಹೊತ್ಕೊಂಡಿದ್ದಾರೆ. ಅಂದಹಾಗೆ ಹೆಜ್ಬುಲ್ಲಾಗಳ ಹಿರಿಯ ಕಮಾಂಡರ್ ಒಬ್ಬನನ್ನ ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲಿ ಸೇನೆ ಹತ್ಯೆ ಮಾಡಿರುವುದಾಗಿ ಘೋಷಿಸಿರೋ ಕೆಲವೇ ಗಂಟೆಗಳಲ್ಲಿ ಈ ಘಟನೆ ನಡೆದಿದೆ. ಕಳೆದ ವರ್ಷ ಅಮೆರಿಕದ ರಸ್ತೆ ಅಪಘಾತವೊಂದರಲ್ಲಿ ಮೃತಪಟ್ಟಿದ್ದ ಭಾರತೀಯ ವಿದ್ಯಾರ್ಥಿನಿ ಜಾಹ್ನವಿ ಕಂದುಲಾ ಅವರ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ತನಿಖೆ ವೇಳೆ ನಕ್ಕಿದ್ದ ಅಮೆರಿಕನ್ ಪೊಲೀಸ್ ಒಬ್ಬನನ್ನ ಜಾಬ್ನಿಂದ ಕಿತ್ತು ಬಿಸಾಕಲಾಗಿದೆ. ಅಂದಹಾಗೆ ರಸ್ತೆ ದಾಟುವಾಗ ಆಂಧ್ರ ಮೂಲದ ಜಾಹ್ನವಿ ಪೊಲೀಸ್ ವಾಹನ ಗುದ್ದಿ ಪ್ರಾಣ ಕಳ್ಕೊಂಡಿದ್ರು. ಪೊಲೀಸ್ ವಾಹನ ಗುದ್ದಿ
ಆದರೆ ಈ ವೇಳೆ ಪ್ರಕರಣವನ್ನು ತನಿಖೆ ಮಾಡೋಕೆ ಬಂದ ಡೇನಿಯಲ್ ಆಡ್ರರ್ ಅನ್ನೋ ಅಧಿಕಾರಿ ಫೋನ್ನಲ್ಲಿ ಮಾತನಾಡ್ತಾ $11,000 ಒಂದು ಚೆಕ್ ಬರೀರಿ ಸಾಕು, ಇವಳಿಗೆ 26 ವರ್ಷ, ಲಿಮಿಟೆಡ್ ವ್ಯಾಲ್ಯೂ ಇತ್ತು ಅಂತ ಹೇಳಿ ನಗಾಡಿದ್ದ. ಇದು ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಸದ್ಯ ಸಿಯಾಟಲ್ ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಯನ್ನ ತೆಗೆದುಹಾಕಿದ ಜಾಬ್ನಿಂದ. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ಬಗ್ಗೆ ಅಪಹಾಸ್ಯ ಮಾಡಿದ್ದಕ್ಕೆ ಅಲ್ಲಿನ ಕೋರ್ಟ್ ಮಹಿಳೆಗೆ $1,00,000 ದಂಡ ಹಾಕಿದೆ. ಜೊತೆಗೆ ಇಟಲಿ ಪ್ರಧಾನಿಗೆ $4,00,000 ದುಡ್ಡನ್ನು ಅವ್ರಿಗೆ ಸಪರೇಟಾಗಿ ಕೊಡುವಂತೆ ಆದೇಶ ಕೊಟ್ಟಿದೆ. ಅಂದಹಾಗೆ ಗ್ಯೂಲಿಯಾ ಕಾಟ್ಸಿ ಅನ್ನೋ ಪತ್ರಕರ್ತೆಯೊಬ್ಬರು 2021ರಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ಮುಸಲಿನಿ ಜೊತೆ ಮೆಲನಿ ಫೋಟೋ ಹಾಕಿದ್ರು. ಇದಕ್ಕೆ ಮೆಲನಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆಗ ಈ ಕೋಟ್ಸಿ, ಜಾರ್ಜಿಯಾ ಮೆಲನಿ, ನೀವು ನನ್ನನ್ನು ಹೆದರಿಸ್ಲಿಕ್ಕಾಗಲ್ಲ, ಏನು ಆಕ್ಷೇಪ ವ್ಯಕ್ತಪಡಿಸೋದು ನೀವು, ನಿಮಗೇನು ಹೆದರಿಸ್ಲಿಕ್ಕಾಗಲ್ಲ ನನ್ನನ್ನು, ಅಷ್ಟಕ್ಕೂ ನೀವಿರೋದು ಬರೀ 4 ಅಡಿ ಅಂತ ಹೇಳಿದ್ರು. ಇದರ ವಿರುದ್ಧ ಮೆಲನಿ ಬಾಡಿ ಶೇಮಿಂಗ್ ಪ್ರಕರಣ ದಾಖಲಿಸಿದ್ರು. ಕೋರ್ಟ್ ಈಗ ಆ ಪತ್ರಕರ್ತೆಗೆ ದಂಡ ಹಾಕಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.